ಎಲ್ಲರಿಗೂ ನಮಸ್ಕಾರ. ನಿನ್ನೆ 25ನೇ ತಾರೀಕು ಮೇ 25, 2025ನೇ ದಿನ ಪ್ರಿಲಿಮ್ಸ್ ಮುಗಿದಿದೆ. 2025 UPSC ಪ್ರಿಲಿಮ್ಸ್ ಮುಗಿದಿದೆ. ನಾನೇನು ಮಾಡಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದು ಕ್ವಶನನ್ನು ತಗೊಳ್ಳೋಣ ಹಾಗೂ ಪ್ರಿಲಿಮ್ಸ್ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದರಿಂದ ಯಾವ ಥರ ಕ್ವಶನ್ಸ್ ನಮಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆಯೂ ನಮಗೆ ನಾಲೆಜ್ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ನಾಲೆಜನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ. ಹೀಗೆ ಮಾಡಬೇಕಂತ ಇದ್ದೀನಿ. ನೋಡೋಣ ಹೇಗೆ ಮುಂದುವರಿಯುತ್ತದೆ ಅಂಥೇಳಿ. ಮುಂದೇನಾದ್ರು ಚೇಂಜಸ್ ಇದ್ದರೆ ನಾನು ಇದೇ ಥರ ವಿಡಿಯೋ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ನು ಎ ಸೆಟ್ ತಗೊಂಡಿದ್ದೀನಿ. ಮೊದಲನೇ ಕ್ವಶನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ವಿತ್ ರೆಫರೆನ್ಸ್ ಟು ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ದಿ ಫಾಲೋಯಿಂಗ್. ಇದು ಎಕನಾಮಿಕ್ಸ್ ಕ್ವಶನ್, ಇನ್ವೆಸ್ಟ್ಮೆಂಟಿಗೆ ರಿಲೇಟೆಡ್. ಇದರಲ್ಲಿ ನಮಗೆ ಬಾಂಡ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ಸ್ ಕೊಟ್ಟಿದ್ದಾರೆ, ಹೆಡ್ಜ್ ಫಂಡ್ ಕೊಟ್ಟಿದ್ದಾರೆ ಮತ್ತು ವೆಂಚರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಮತ್ತು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಹೌ ಮೆನಿ ಆಫ್ ದಿ ಅಬೌವ್ ಆರ್ ಟ್ರೀಟೆಡ್ ಆಸ್ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಮಗೆ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸನ್ನು ಗವರ್ನ್ ಮಾಡೋದು ಸೆಬಿ. ಇದಕ್ಕೆ ನಾನು ಸೆಬಿ ಸೈಟಲ್ಲಿ ಹೋಗಿ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಏನಪ್ಪ ಅಂತ ನೋಡ್ತೀನಿ. ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ means any fund established or incorporated in India which is privately pooled investment vehicle which collects fund from sophisticated investors, whether Indian or foreign, for investing it in accordance with the defined investment policy for benefit of investor. ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಆ ಥರ ಇರಲ್ಲ. ನಾರ್ಮಲಿ ಪ್ರತಿಯೊಬ್ಬ ಪ್ರಜೆನೂ ಏನು ಮಾಡ್ಬೋದು ಅಂದರೆ ಬಾಂಡ್ಸ್ ತಗೊಬೋದು. ಕಿಸಾನ್ ವಿಕಾಸ್ ಪತ್ರ ಅವು ಬಾಂಡ್ಸ್ ತಗೊಂತಿದ್ರು, ಅಥವಾ ಸ್ಟಾಕ್ಸ್ ಖರೀದಿ ಮಾಡ್ಬೋದು. ಆದರೆ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಆ ಥರ ಅಲ್ಲ. ಇದು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಮಾಡಿರ್ತಾರೆ. ಆ್ಯಂಡ್ ಇದಕ್ಕೆ ಎಲಿಜಿಬಿಲಿಟಿನೇ ಬೇರೆ ಥರ ಇರುತ್ತೆ. ಬೇಕಾದರೆ ಈ ಲಿಂಕ್ ಕೊಡ್ತೀನಿ ನಾನು, ಆದರೆ ಇದು ತುಂಬ ಡಿಟೇಲ್ಡ್ ಆಗಿಬಿಡುತ್ತೆ. ಅಷ್ಟೆಲ್ಲ ನಾವು ಡಿಟೇಲಾಗಿ ಹೋಗೋ ಅವಶ್ಯಕತೆ ಇರಲ್ಲ. ಆದರೆ ಈಗ ವಾಪಸ್ ನಾವು ಆಪ್ಷನ್ಸಿಗೆ ಬಂದರೆ, ಇದರಲ್ಲಿ ಕೇಳಿದ್ದಾರೆ ಬಾಂಡ್ಸ್, ಸ್ಟಾಕ್ಸ್, ಹೆಡ್ಜ್ ಫಂಡ್ ಮತ್ತು ವೆಂಚರ್ ಕ್ಯಾಪಿಟಲ್. ಇದರಲ್ಲಿ ಬಾಂಡ್ಸ್ ಮತ್ತು ಸ್ಟಾಕ್ಸನ್ನು ನಾರ್ಮಲ್ ಎಲ್ಲರೂ ಖರೀದಿ ಮಾಡ್ತಾರೆ. ಆದರೆ ಹೆಡ್ಜ್ ಫಂಡ್ ಮತ್ತು ವೆಂಚರ್ ಕ್ಯಾಪಿಟಲ್ ಇವೆರಡು ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆಗಿರ್ತವೆ. ಇದರ ಸಲುವಾಗಿ ಆನ್ಸರ್ ಆಪ್ಷನ್ ಬಿ ಆಗುತ್ತೆ, ಓನ್ಲಿ 2. ಇವತ್ತಿಗೆ 1ನೇ ಕ್ವಶನ್ನ ಮಾಡಿದ್ದೀವಿ. ನಾಳೆ 2ನೇ ಕ್ವಶನ್ನ ನೋಡೋಣ. ಅಲ್ಲಿ ತನಕ ಥ್ಯಾಂಕ್ ಯು.